ಬಂಧುಗಳೇ ನಮಸ್ಕಾರ. ಮತ್ತೊಮ್ಮೆ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತಿನ ಕರ್ನಾಟಕ ರಾಜಕಾರಣ ನೋಡ್ತಾ ಇದ್ರೆ ಒಂಥರ ಈ ಹಿರಣ್ಯಕಶಿಪುದು ರಾಜ್ಕುಮಾರ್ ಮೂವಿ ಜ್ಞಾಪಕ ಬರುತ್ತೆ. ಹಿರಣ್ಯಕಶಿಪು ಹಾಗೇನೆ, ಹಿರಣ್ಯಕಶಿಪುಗೆ ದೇವತೆಗಳು ಎದುರೋರಂತೆ, ರಾಕ್ಷಸರು ಎದುರೋರಂತೆ, ಎಲ್ಲ ಪ್ರಾಣಿಗಳು ನಡುಗೋವಂತೆ. ಅದರಲ್ಲೊಂದು ಡೈಲಾಗ್ ಬೇರೆ ಬರುತ್ತಲ್ಲ ಆ ಮೂವಿನಲ್ಲಿ, ತಲೆ ಎತ್ತಿದರೆ ನಡುಗುವುದು ಬಾನು, ಕಾಲಿಟ್ಟರೆ ನಡುಗುವುದು ಭೂಮಿ. ಇಂತಹ ಮಹಾಪರಾಕ್ರಮಿ ವೀರಾಧಿವೀರ ಒಂದು ಚಿಕ್ಕ ಬಾಲಕನ ಮುಂದೆ ಅಳ್ಳಾಡಿ ಹೋದ ಕಥೆ ಅದು ಹಿರಣ್ಯಕಶಿಪುವಿನ ಕತೆ. ಯಾಕೆ ಇವತ್ತಿನ ರಾಜಕಾರಣ ನೋಡಿದ್ರೆ ಅದು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಮಹಾನ್ CM ಇದಾರಲ್ಲ ಅವ್ರದ್ದು ಒಂಥರ ಅದೇ ಥರ ಸ್ಟೋರಿ, ಅದೇ ಥರ ಬಿಲ್ಡಪ್ಪು. ಕೊತ್ವಾಲನ ಶಿಷ್ಯ ಅಂತೆ, ಯಾರ ಮೇಲೆ ಕಣ್ಣಿಟ್ರೆ ಅವರು ಉಸು ಬಿಡಂಗಿಲ್ವಂತೆ, ಮಜಲ್ ಪವರ್ ಅಂತೆ, ಮನಿ ಪವರ್ ಅಂತೆ, ಫುಲ್ ಕಂಟ್ರೋಲ್ ಇಟ್ಟವರಂತೆ, ಹವಾ ಇಟ್ಟವರಂತೆ. SM ಕೃಷ್ಣ ಅವರು ಮಿನಿಸ್ಟ್ರಿ ಕೊಡ್ತಿದ್ದಾಗ ಅವ್ರ ಮನೆ ಬಾಗಿಲು ಒದ್ದು ಒಳಗಡೆಗೆ ನುಗ್ಗಿ ಮಿನಿಸ್ಟ್ರಿನ ಕಿತ್ಕೊಂಡು ಬಂದ್ರಂತೆ. ಒಂದೊಂದೇ ಎರಡೆರಡು ಸ್ಟೋರಿಗಳು ನಾವು ಕೇಳ್ತಾ ಇದ್ದಿದ್ದು. ಅಂತಹ ಮಹಾನ್ ಶೂರಾದಿಶೂರ ವೀರಾಧಿವೀರ ಇವತ್ತು ಒಬ್ಬ ಬಾಲಕನ ಮುಂದೆ, ಅದು ಕಾಂಗ್ರೆಸ್ ಅವರು ಹೇಳೋದು ಬಾಲಕ ಅಂತ ಹೇಳಿ, ಆ ಬಾಲಕನ ಮುಂದೆ ಪತ್ರ ಕೊಡ್ತಾ ಇರೋದು ನೋಡಿದ್ರೆ, ಒಂದು DK ಶಿವಕುಮಾರ್ ಏನಾಗಲಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಈ ದೈನ್ಯ ಸ್ಥಿತಿ ಬಂತ ಅಂತೇಳಿ ನಮಗೆ ಒಂಥರ ಹೊಟ್ಟೆ ಹೊಡೆದೋಗುತ್ತೆ. ಇದು ನಿಜವಾಗ್ಲೂ DKಶಿನ ಮೇಲೆಲ್ಲೋ ಕೊತ್ವಾಲನ ಆತ್ಮ ಪತ್ರ ಕೊಟ್ಬಿಟ್ಟಿರುತ್ತೆ, ಅವನ ಶಿಷ್ಯ ಪರಂಪರೆಗೆ ಒಂದು ಕಪ್ಚುಕ್ಕಿ ಆಗೋಯ್ತು ಅಂತ ಹೇಳಿ. ಆಕ್ಚುಲಿ ನೋಡ್ರಿ, DK ಶಿವಕುಮಾರ್ DCM ಆಗಿದ್ದಾಗ ಒಂದಷ್ಟು ಗತ್ತು, ಒಂದಷ್ಟು ಹಮ್ಮು ಬಿಮ್ಮು ಇತ್ತು. ಮಾತೆತ್ತರಿಗೆ ಡೆಲ್ಲಿಗೆ ಹೋಗಿ ಬರೋರು, ಡೆಲ್ಲಿಲೋ ಡೈಲಾಗ್ಗಳು ಬೇರೆ ಹೊಡಿಯೋರು. ನಾನು ಡೆಲ್ಲಿಗೆ ಬಂದಿರೋದು ಗಾಳಿ ಕುಡಿಯೋಕ್ಕಲ್ಲ, ನೀರು ಕುಡಿಯೋಕ್ಕಲ್ಲ, ರಾಜಕಾರಣ ಮಾಡಕ್ಕೆ ಬಂದಿರೋದು, ನನಗೆ ಗೊತ್ತು ಏನು ಮಾಡಬೇಕು ಅಂತೇಳಿ. ಅಯ್ಯೋಯ್ಯಪ್ಪ, ಒಂದೊಂದ ಡೈಲಾಗ್ಗಳು ಪೋಣಿಸಿ ಡೈಲಾಗ್ಗಳನ್ನ ಬಿಡ್ತಾ ಇದ್ರು. ಪ್ರಯತ್ನ ಫಲಿಸೋದಿರಬಹುದು, ಆದರೆ ಪ್ರಾರ್ಥನೆ ಫಲಿಸುತ್ತೆ. ಎಲ್ಲವೂ ಫಲಿಸಾಯ್ತು. ಫಲಿಸಾದ ಮೇಲೆ ನಿಮ್ಮ ಕತೆ ಏನು? ನೆಟ್ಟಗೊಂದು ಮಂತ್ರಿ ಮಂಡಲ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ದಂಗೆ ಅಲ್ಲೋಗಿ ದಿನಗಟ್ಲೆ ರಾಹುಲ್ ಗಾಂಧಿ ಮನೆ ಗೇಟ್ ಕಾಯ್ಕೊಂಬಂದನು. ಇವತ್ತಾದರೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ, ಇವತ್ತು ಖಾತೆ ಹಂಚಿಕೆ ಆಗಿಲ್ಲ, ಇವತ್ತು ನೆಟ್ಟಿಗೆ ನಿಮ್ಮ ಮಂತ್ರಿ ಮಂಡಲ ಪೂರ್ಣ ಆಗಿಲ್ಲ ಅಂತ ಹೇಳಿದ್ರೆ ಎಂಥ ದೈನ್ಯ ಸ್ಥಿತಿ ಬೇಕಿತ್ತೇನ್ರಿ ನಿಮಗೆ? ನೋಡಿ, ಆಗಸ್ಟ್ 3ನೇ ತಾರೀಕಿಗೆ 2 ತಿಂಗಳಾಯ್ತು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. 2 ತಿಂಗಳು, 60 ಡೇಸ್. ಏನೋ ಹೊಸದಾಗಿ ಸರ್ಕಾರ ಬಂದಿದೆ, ಹೊಸದಾಗಿ ಸರ್ಕಾರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆವಾಗ ಒಂದಷ್ಟು ಮಂತ್ರಿಮಂಡಲ ಮಾಡೋದಕ್ಕೆ ಸಮಯ ತಗೊಳುತ್ತೆ. ಇದು ಹೊಸದಾಗಿ ಬಂದಿದ್ದ ಸರ್ಕಾರ ಅಲ್ಲ, ಇವ್ರು ಯಾವುದೋ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಗೆ ಮುಖ್ಯಮಂತ್ರಿ ಬದಲಾವಣೆ ಆಗಿರೋದು. 3 ವರ್ಷ ಕೆಲಸ ಮಾಡಿದ ಮಂತ್ರಿಮಂಡಲ ಇತ್ತು. ಇಂಥ ಬರದ ಪರಿಸ್ಥಿತಿ, ಮತ್ತೊಂದು ಕಡೆಗೆ ಪ್ರವಾಹದ ಪರಿಸ್ಥಿತಿ. ಇಂಥ ಟೈಮಲ್ಲಿ ಇವರು ಆಟ ಆಡ್ಕೊಂಡು ಮಂತ್ರಿಮಂಡಲನ ಇಲ್ದಂಗೆ ಮಾಡಿಕೊಂಡು 2 ತಿಂಗಳು ರಾಜ್ಯವನ್ನು ನರಕಕ್ಕೆ ತಳ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವ ಇದೆಯಾ ಅವರಿಗೆ? ಅದು ಯಾವ ಕಾರಣಕ್ಕೋಸ್ಕರ ಮಂತ್ರಿಮಂಡಲ ರಚನೆ ಆಗೋದು ಫಸ್ಟ್ ಪೋಸ್ಟ್ಪೋನ್ ಆಗಿದ್ದು? ಮೊದಲೇನಾಗಬೇಕಾಗಿತ್ತು? ಜುಲೈ 5ನೇ ತಾರೀಕು ಆಗಬೇಕಾಯಿತು, 8ನೇ ತಾರೀಕಿಗೆ ಪೋಸ್ಟ್ಪೋನ್ ಆಯಿತು. 8ಕ್ಕೆ ಆಗಬೇಕಾಗಿದ್ದು 12ನೇ ತಾರೀಕು ಪೋಸ್ಟ್ಪೋನ್ ಆಯಿತು. ಯಾಕೆ? ಇವರ ಶಹಜಾದ, ಇವರ ರಾಜ್ಕುಮಾರ ಅಲ್ಲೆಲ್ಲ ಬ್ಯಾಂಕಾಕಲ್ಲಿ ಬ್ಯುಸಿ ಇದ್ರಂತೆ. ಅವರು ಬ್ಯಾಂಕಾಕಲ್ಲಿ ಬ್ಯುಸಿ ಇರೋದಕ್ಕೆ ಕರ್ನಾಟಕದಲ್ಲಿ ಮಂತ್ರಿಮಂಡಲ ಆಗಲಿಲ್ಲ. ಅದಾದಮೇಲೆ ಬಂದ ಮೇಲೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ವಂತೆ. ಇವ್ರು ಹೋಗಿ ನಿಂತ್ಕೊಳ್ಳೋದಂತೆ ಅವ್ರ ಮನೆ ಗೇಟ್ ಮುಂದೆ ಹಿಂಗೆ ಪಟ್ಟಿ ಹಿಡ್ಕೊಂಡು, ಅವ್ರು ಬಂದು ತಿರುಗಿದ ನೋಡ್ಕೊಳ್ದಂಗೆ ಒಳಗೆ ಹೋಗೋರಂತೆ. ತಿರ್ಗಿ ಅವ್ರು ವಾಪಸ್ ಬಾ, ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಕಾಯ್ಕೊಂಡು ನಿಂತ್ಕೋ. ಇಷ್ಟೆಲ್ಲ ಆದಮೇಲೂ ತಿಂಗಳಾನ್ಗಟ್ಲೆ ಇವ್ರನ್ನ ಆ ಥರ ಅಲ್ಸಿದ ಮೇಲೂ ಪಟ್ಟಿ ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಯಾರು? ಅಲ್ಲಿನ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಸಿಗ್ನೇಚರ್ ಮಾಡಿ ಇವ್ರನ್ನ ಮಂತ್ರಿಗಳನ್ನು ಮಾಡಿ ಅಂತೇಳಿ ಆದೇಶ ಕೊಡ್ತಾರೆ DK ಶಿವಕುಮಾರ್ಗೆ. ಹೋಗ್ಲಿ, ಆದೇಶ ಕೊಟ್ಟ ಮೇಲೆ ಅದು ನೆಟ್ಟಿಗೆ ಮಂತ್ರಿಮಂಡಲ ಆಯ್ತಾ? ಮಂತ್ರಿಮಂಡಲ ಆದಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಇವ್ರಿಗೆ ಇನ್ನೂ ಸ್ವಲ್ಪ ಸರಿ ಮಾಡಬೇಕಿತ್ತು ಅಂತ ಅವಾಗ ಅನ್ಸೋಕೆ ಶುರುವಾಗುತ್ತೆ. ಮೊದಲು ಪಟ್ಟಿ ಅನೌನ್ಸ್ ಆಗುತ್ತೆ. ಪಟ್ಟಿಲಿದ್ದಂತಹ ಹೆಸರುಗಳನ್ನೇ ಪ್ರಮಾಣ ವಚನದಷ್ಟೊತ್ತಿಗೆ ಗಾಯಬ್ಬು. ಇನ್ನೊಬ್ಬರವರ ಬಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಷ್ಟು ಅವಮಾನ! ಏನು ಮಕ್ಕಳಾಟನೇನ್ರಿ ಇದು? DK ಶಿವಕುಮಾರ್ ಏನು ಆಟ ಆಡ್ತಿದ್ದೀರಾ ನೀವು ಕರ್ನಾಟಕದ ಜನಗಳ ಬಾಳಲ್ಲಿ? ಪಾಪ ತಾಯಿ ಗಾಯತ್ರಿ ಶಾಂತೇಗೌಡರು ಹೆಸರು ಅನೌನ್ಸ್ ಮಾಡೋಕೆ ಮುಂಚೆ ನಿಮಗೆ ಜ್ಞಾನ ಇರಲಿಲ್ವಾ? ಒಂದು ಹೆಣ್ಮಗು ಮನ್ಸಿನ ಜೊತೆ ಆಟಾಡ್ತಾ ಇದ್ದೀವಿ, ಆ ಹೆಣ್ಮಗು ಜೀವನ ಜೊತೆ ಆಟಾಡ್ತಾ ಇದ್ದೀವಿ ಅಂತೇಳಿ ಘೋಷಣೆ ಮಾಡಿ, ಆ ತಾಯಿ ವಿಜಯೋತ್ಸವ ಮಾಡಿ, ಪೂಜೆ ಎಲ್ಲ ಮಾಡಿ, ಎಲ್ಲರಿಗೂ ಸಿಹಿ ಹಂಚಿ ಎಲ್ಲ ಮಾಡಿದ ಮೇಲೆ ನೀನು ಪ್ರಮಾಣ ವಚನ ಸ್ವೀಕರಿಸಬೇಡ ಅಂತ ಹೇಳೋ ದಾಷ್ಟ್ರ ಬಂದಿದೆ ಅಂತ ಹೇಳಿದ್ರೆ ಆ ಹೆಣ್ಮಗು ಮನಸ್ಸಿಗೆ ಆಗಾಗಿರ್ಬೇಕು. ಆ ನೋವು ನಮ್ಗೆ ಅರ್ಥ ಆಗಲ್ಲ ರೀ. ಯಾವುದಾದ್ರೂ ಒಂದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿಗೆ ಮದುವೆ ಕ್ಯಾನ್ಸಲ್ ಆಗೋದ್ರೆ ಆ ಏನು ನೋವು ಅನ್ಭವಿಸುತ್ತೆ ಅಂತೇಳಿ ಆ ಹೆಣ್ಮಗುಗೆ ಗೊತ್ತಿರುತ್ತೆ. ಎಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವೆ ಈ ರೀತಿ ಆದಾಗ. ಅಷ್ಟು ನೋವಾಗುತ್ತೆ. ಒಂದು ಹಿಂದುಳಿದ ಸಮುದಾಯದ ಒಂದು ಹೆಣ್ಮಗುಗೆ ಹೆಸರು ಘೋಷಣೆ ಮಾಡಿ ಇಷ್ಟೆಲ್ಲ ವಿಜಯೋತ್ಸವ ಆಚರಿಸೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಡ ಅಂತ ಹೇಳಿತ್ತಲ್ಲ ನಿಮ್ಮ ಕಾಂಗ್ರೆಸ್ಸು. ಮನುಷ್ಯತ್ವ ಇದೆಯಾ ನಿಮಗೆ? ಹೆಣ್ಮಕ್ಳಿಗೆ ಇದನ್ನ ನೀವು ಗೌರವ ಕೊಡೋದು? ಇವತ್ತಿಗೂ ಒಂದು ಹೆಣ್ಮಗುಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇವತ್ತಿಗೂ ಏಪ್ರಿಲ್ 17ನೇ ತಾರೀಕು ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳು ರಿಸರ್ವೇಷನ್ ಬಿಲ್ ಬಂದಾಗ ಅದನ್ನು ಸೋಲ್ಸಿದ್ದು ಯಾರು ಹೇಳಿ? ಇದೇ ಸ್ತ್ರೀ ದ್ವೇಷಿಗಳು, ಇದೇ ಹೆಣ್ಣು ದ್ವೇಷಿಗಳು, ಇದೇ ಕಾಂಗ್ರೆಸ್. ಅದ್ರ ರಿಪಿಟೇಷನ್ ಇದು, ಅದರ ಮುಂದುವರಿದ ಭಾಗ. ಪ್ರಮಾಣ ವಚನ ಸ್ವೀಕರಿಸಿ ಎಷ್ಟು ದಿವಸ ಆಯ್ತು ರೀ? ಇವತ್ತುವರೆಗೂ ಖಾತೆ ಹಂಚಿಕೆ ಮಾಡಿಲ್ಲ. ಕೃಷಿ ಸಚಿವರಿಲ್ಲ. ಬರ ಬಂದು ನರಳ್ತಾ ಇದೆ ಕರ್ನಾಟಕ. ಕೃಷಿ ಸಚಿವರಿಲ್ಲ, ತೋಟಗಾರಿಕಾ ಸಚಿವರಿಲ್ಲ. ಮತ್ತೆ ಒಬ್ಬೊಬ್ಬರಿಗೊಬ್ಬೊಬ್ರು ಸಿಕ್ಕದಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಒಬ್ಬರ ಮೇಲೆ ಒಬ್ರು ಕಂಟ್ರೋಲ್ ಇಲ್ಲ. ಇಷ್ಟು ವೀಕ್ DK ಶಿವಕುಮಾರ ನನ್ನ ಜೀವನದಲ್ಲೇ ಕಂಡಿಲ್ಲ. ಯಾರ ಮೇಲೂ ಕಂಟ್ರೋಲ್ ಇಲ್ಲ. ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಮೊನ್ನೆ ಗುಬ್ಬಿ ಶ್ರೀನಿವಾಸ್ ಮಾತಾಡ್ತಾ ಇದ್ರು, ಇವ್ರದೇ MLA. 33% ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೀರಿ, 50% ಕೊಡಬೇಕು ಅಂತ ಹೇಳ್ತೀರಿ.
ಒಂದು ಹೆಣ್ಮಗುಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಮೊದಲು ಮಂತ್ರಿ ಸ್ಥಾನ ಕೊಡಲಿ. ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ಖಾತೆನ ಒಂದು ತೆಗೆದುಕೊಡ್ರಿ, ಮುಖ್ಯಮಂತ್ರಿಯವರ ಖಾತೆನ ಕಿತ್ತುಬಿಟ್ಟು ಕೊಡ್ಬೇಕಂತ ಇದು ಅವ್ರ MLA ಹೇಳೋದು. ಇನ್ನು KN ರಾಜಣ್ಣವರು ಅವ್ರು ಇನ್ನೂ ಭಾಳ ಚೆನ್ನಾಗಿ ಹೇಳಿದ್ರು, ಯಾವ ಸರ್ಕಾರಗಳು ನಡಿಬೇಕಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ, ಬರೋ ಚುನಾವಣೆಯಲ್ಲ ಪಕ್ಷ ಮುಳುಗೋಗಿದೆ ಅಂತ ಹೇಳಿ. ಅಂದ್ರೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗತಿ ಏನಾಗುತ್ತೆ ಅಂತೇಳಿ ಅವರಾಗಲೇ ಹೇಳ್ಬಿಟ್ಟಿದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಇವ್ರು ಫಂಕ್ಷನ್ಗೆ ಹೋಗಿ ಡಯಾಸ್ ಮೇಲೆ ಕೂತಿರು, ಎದ್ಬಿಟ್ಟು ಇವ್ರಿಗೆ ನಮಸ್ಕಾರ ಹಾಕಲ್ಲ, ಕ್ಯಾರೆ ತುಮಾರ ಏನಲ್ಲ. ಬ್ಯಾಡ್ಗಿ ಬಸವರಾಜ್ ಶಿವಣ್ಣವ್ರು ಹೇಳ್ತಾರೆ ಅದು ಹೆಂಗೆ ತಗೋಬೇಕು ನಮಗೆ ಗೊತ್ತೈತೆ ಅಂತ ಹೇಳಿ. ಇಷ್ಟೆಲ್ಲ ನಡೀತಿದ್ರು ಕೂಡ, ಇಷ್ಟೆಲ್ಲ ಅವಮಾನ ಅನುಭವಿಸ್ತಿದ್ರು ಕೂಡ DK ಶಿವಕುಮಾರ್ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವ್ರ ಕೈಲಿ ಮಾಡೋಕ್ಕಾಗ್ತಿರೋದು ಒಂದೇನೇ, ದಡ ಡೆಲ್ಲಿಗೆ ಹೋಗು, ರಾಹುಲ್ ಗಾಂಧಿ ಗೇಟ್ ಮುಂದೆ ಹಿಂಗೆ ಕಾಯ್ಕೊಂಡು ನಿಂತ್ಕೋ, ಅಲ್ಲಿಂದ ತಿರ್ಗಿ ಆವಾಜ್ ಬರುತ್ತೆ, ಹೋಗಿ ವಾಪಸ್ ಹೋಗಿ ನಾವು ಹೇಳಿ ಕಳಿಸ್ತೀವಿ ಅಂತೇಳಿ ತಿರ್ಗಿ ಬಿಡು ಓಡ್ಬಾ. ಬೇಕಿತ್ತೇನ್ರಿ ಈ ದಯನೀಯ ಸ್ಥಿತಿ ನಿಮಗೆ? ಇಷ್ಟು ಅವಮಾನ ಅನ್ಭವಿಸ್ಕೊಂಡು ಒಂದು ಕುರ್ಚಿಗೋಸ್ಕರ ಇಷ್ಟೊಂದು ಒದ್ದಾಡಬೇಕಾ? ಆ ಒಬ್ಬ ಸಜ್ಜನ ರಾಜಕಾರಣಿ SM ಕೃಷ್ಣ ಅವ್ರ ಮುಂದೆ ನಿಮ್ಮದು ಮೀಸೆ ತಿರುವಕ್ಕೆ ಆಗಿತ್ತು, ದರ್ಪ ತೋರ್ಸೋಕ್ಕಾಗಿತ್ತು, ಅವ್ರ ಮನೆ ಒದ್ದು ಒಳಗಡೆಗೆ ಹೋಗಿ ಆವಾಜ್ ಹಾಕೋಕ್ಕಾಗಿತ್ತು. ಇವಾಗ ಅದೇ ಆವಾಜ್ ಹಾಕೋಕ್ಕೆ ನಿಮಗೆ ತಾಕತ್ತಿಲ್ವಾ? SM ಕೃಷ್ಣ ಅಂತ ಹಿರಿಯ ರಾಜಕಾರಣಿಗೆ ನೀವು ಹಂಗೆ ಮಾಡಿದ್ದೀರ ಅಂತ ಹೇಳಿದ್ರೆ ಯಾರು ಚಿಲ್ಟು ಪುಲ್ಟಿಗೆ ಯಾಕ್ರಿ ಎದುರ್ಕೊಂತೀರಾ ನೀವು? ಅಥವಾ ನಿಮ್ಮ ದಮ್ಮು ತಾಕತ್ತೆಲ್ಲ ಅಂತ ಸಜ್ಜನರ ಮೇಲೆನ ಬಕೆಟ್ ಹಿಡಿದು ನಿಮ್ಮ ಮರ್ಯಾದೆ ಕಳ್ಕೊಂತಿಲ್ಲ, ಕರ್ನಾಟಕದ ಮರ್ಯಾದೆ ಕಳೀತಿದ್ದೀರಾ. ಯಾರಾದರೂ ಒಬ್ಬ ನಿಮ್ಮ MLA ನಿಮ್ಮ ಬಗ್ಗೆ ಗೌರವದಿಂದ ಮಾತಾಡ್ತಾವ್ರ? ಒಂದು ಉದಾಹರಣೆ ಕೊಡಿ. ನೀವು ನಿಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋ 100 ಉದಾಹರಣೆ ನಾನು ಕೊಡ್ತೀನಿ. ನಿಮ್ಮ MLAಗಳೇ ಮಾತಾಡ್ತಿರೋದು. ಯಾಕೆ ಈ ಪರಿಸ್ಥಿತಿ ತಂದ್ಕೊಂಡ್ರಿ ನೀವು? ಇವತ್ತು ಕೂಡ ಒಂದು ಮಂತ್ರಿಮಂಡಲ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಅವ್ರಿಗೆ ಮಾಡಿರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಖಾತೆ ಹಂಚಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಯಾವ ಪುರುಷತ್ವಕ್ಕೋಸ್ಕರ ನಿಮಗೆ CM ಕುರ್ಚಿ ಬೇಕು? ಮೀಸೆತ್ತಿರುವುದೆಲ್ಲ ಅಮಾಯಕರುಗಳ ಮೇಲೆ, ಸಜ್ಜನರುಗಳ ಮೇಲೆ. ನಟ್ಟು ಬೋಲ್ಟು ಬಾಗ್ಲೋದಿಯೋದು ತಾಕತ್ತಿದ್ರೆ ಈಗ ಮಾಡಿ ತೋರಿಸಿ ಅದನ್ನೆಲ್ಲನೂ. ಯಾರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಿ ತೋರಿಸಿ. ಪಾಪ ಅಮಾಯಕರು ಕಲಾವಿದರಿಗೆ ಎದುರಿಸ್ದಂಗಲ್ಲ, ಅದು ಯಾರ ಮನೆ ಹೋಗಿ ಬಾಗಿಲು ಒದಿಯೋಗ್ರಿ. ಪಾಪ ಸಜ್ಜನ ರಾಜಕಾರಣಿ SM ಕೃಷ್ಣಾಗ್ ಮಾಡ್ದಂಗಲ್ಲ. ತಾಕತ್ತಿದ್ರೆ ಈಗ ಹೋಗಿ ಓದಿರಿ ಬಾಗಿಲನ್ನ. ಒಂದು ಕುರ್ಚಿ ಆಸೆಗೆ ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಇಳಿತಾನೆ ಅನ್ನೋದಕ್ಕೆ ನೀವೊಂದು ನಿದರ್ಶನ ಆಗೋದ್ರಿ. ಕುರ್ಚಿನ ಅಧಿಕಾರನ ತಾಕತ್ತಿಂದ ತಗೋಬೇಕು, ಇನ್ನೊಬ್ಬರ ದೈನ್ಯದಿಂದಲ್ಲ. ಇವತ್ತು ನೀವು ಆಡ್ತಿರೋದು ನೋಡಿದ್ರೆ, ನಿಮ್ಮ ಕಾಂಗ್ರೆಸ್ಸಲ್ಲಿ ನಡೀತಿರೋದು ನೋಡಿದ್ರೆ, ಅವರ ದೈನ್ಯದಿಂದ, ಅವರ ಆಶೀರ್ವಾದದಿಂದ, ಅವರ ಕೃಪಾ ಕಟಕದಿಂದ ನಿಮ್ಗೆ ಸೀಟ್ ಸಿಕ್ಕಿದೆ, ನಿಮ್ಗೆ ಕುರ್ಚಿ ಸಿಕ್ಕಿದೆ. ಹಂಗಾಗೇನೆ ಕೈ ಕಾಲು ಎಲ್ಲ ಕಟ್ಕೊಂಡು ಅವ್ರ ಮುಂದೆ ಶರಣಾಗಿದ್ರಿ. ಇವತ್ತು ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾಗ ನೀವು ಯಾವ ರೀತಿ ಬಿಹೇವ್ ಮಾಡಿದ್ರಿ ಅನ್ನೋದು ಶಾಶ್ವತವಾಗಿರುತ್ತೆ. ಜಗತ್ತು ಯಾವತ್ತೂ ವೀರನಷ್ಟೇ ಜ್ಞಾಪಿಸ್ಕೊಳ್ಳೋದು, ಬಕೆಟ್ ಹಿಡಿಯೋರನ್ನ ಯಾವತ್ತೂ ಜ್ಞಾಪಿಸ್ಕೊಂಡಿಲ್ಲ. ಮುಂದೆ ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಿರ್ರಿ? ಅವ್ರು ಭಾಳ ನರಕ ಮಾಡಿದ್ಮೇಲೆ ನಿಮ್ಮ ಈ ಬಲಹೀನತೆಗೆ ಇವತ್ತು ರಾಜ್ಯ ನರಳ್ತಾ ಇದೆ. ಸ್ವಲ್ಪನಾದ್ರು ತಾಕತ್ತು ತಗೊಳ್ಳಿ. ನಮಸ್ಕಾರ ಬಂಧುಗಳೇ.